ದುಬಾರಿ ದುನಿಯಾ ಲಿಸ್ಟ್ಗೆ ಮತ್ತೊಂದು ಸೇರ್ಪಡೆಯಾಗಿದೆ. ಖಾಸಗಿ ಬಸ್ಗಳಿಂದಲೂ ಕೂಡ ಕೆಎಸ್ಆರ್ಟಿಸಿ ಬಸ್ ಮತ್ತಷ್ಟು ದುಬಾರಿಯಾಗಿದೆ. ಖಾಸಗಿ ಬಸ್ಗಿಂತಲೂ 20% 30% ಟಿಕೆಟ್ ದರ ಏರಿಕೆಯಾಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ ರೇಟ್ ನೋಡಿದ್ರೆ ನಿಜಕ್ಕೂ ಕೂಡ ತಲೆ ತಿರುಗುತ್ತೆ. ಸರಣಿ ರಜೆಯ ದಿನದಂದೇ ಗ್ರಾಹಕರ ಜೇಬಿಗೆ ಕೆಎಸ್ಆರ್ಟಿಸಿ ಕೂಡ ಕನ್ನ ಹಾಕೋದಕ್ಕೆ ಮುಂದಾಗಿರೋದು. ಕೆಎಸ್ಆರ್ಟಿಸಿ ಬಸ್ಗಳಿಗಿಂತ ಖಾಸಗಿ ಬಸ್ಗಳ ರೇಟೇ ಕಡಿಮೆ ಇದೆ. ಬೆಂಗಳೂರಿನಿಂದ ಬೇರೆ ಬೇರೆ ಊರುಗಳಿಗೆ ಹೋಗೋರಿಗೆ ಈ ರೀತಿಯಾಗಿ ಕೆಎಸ್ಆರ್ಟಿಸಿ ಶಾಕ್ ಕೊಡ್ತಾ ಇದೆ. ಲಾಂಗ್ ವೀಕೆಂಡ್ ನಲ್ಲಿ ಊರಿಗೆ ಹೋಗೋರಿಗೆ ಕೆಎಸ್ಆರ್ಟಿಸಿ ಬರೆ ಎಳೆಯೋದಕ್ಕೆ ಮುಂದಾಗಿದೆ. ದಿನಕ್ಕೊಂದು ಬೆಲೆಗೆ ಏರಿಕೆ ಆಗ್ತಾ ಇದೆ. ಜೇಬು ಖಾಲಿ ಖಾಲಿ ಆಗ್ತಾ ಇದ್ದು ಜನರು ಕೂಡ ಕಂಗೆಟ್ಟಿದ್ದಾರೆ. ಇಂಥ ಟೈಮಲ್ಲಿ ಕೆಎಸ್ಆರ್ಟಿಸಿ ಇದನ್ನೇ ಬಳಸಿಕೊಳ್ಳೋದಕ್ಕೆ ಮುಂದಾಗಿರೋದು. ಲಾಂಗ್ ವೀಕೆಂಡ್ ಅಂತ ಹೇಳಿ ಊರಿಗೆ ಹೋಗೋದಕ್ಕೆ ಮುಂದಾದ್ರೆ ಈ ಸಂದರ್ಭದಲ್ಲಿ ಖಾಸಗಿ ಬಸ್ಗಳಿಂದಲೂ ಕೂಡ 20% ಟಿಕೆಟ್ ದರವನ್ನು ಏರಿಕೆ ಮಾಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಮತಾ, ಇದೀಗ ಕೆಎಸ್ಆರ್ಟಿಸಿ ಬಸ್ಗಳು ಖಾಸಗಿ ಬಸ್ಗಳಿಗಿಂತಲೂ ದುಬಾರಿ ಆಗ್ತಾ ಇದೆ. ವೀಕೆಂಡ್ ಅಂತ ಹೇಳಿ ಲಾಂಗ್ ವೀಕೆಂಡ್ ಅಂತ ಹೇಳಿ ಊರಿಗೆ ಪ್ಲಾನ್ ಮಾಡಿದ್ರೆ ಅಲ್ಲೂ ಕೂಡ 20% 30% ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ. ಸೊ ಜನರಿಗೆ ಇದು ಮತ್ತಷ್ಟು ಬಿಸಿಯನ್ನು ಮುಟ್ಟಿಸ್ತಾ ಇದೆ. ಏನ್ ಹೇಳ್ತೀರಿ? ಮಧುಕರ್, ಹೌದು. ಸಾಮಾನ್ಯವಾಗಿ ಊರಿಗೆ ಹೋಗ್ಬೇಕು ಅಂತಂದ್ರೆ ಜನ ಏನ್ ಮಾಡ್ತಾರೆ ಅಂತಂದ್ರೆ ಖಾಸಗಿ ಬಸ್ ಅಲ್ಲಿ ದರ ಜಾಸ್ತಿ ಇರುತ್ತೆ, ಗೌರ್ಮೆಂಟ್ ಬಸ್ ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಕೆಎಸ್ಆರ್ಟಿಸಿ ಬಸ್ ಅನ್ನ ಬುಕ್ ಮಾಡ್ಕೊಂತಾರೆ. ಆದ್ರೆ ಈ ಬಾರಿ ನೋಡಿದ್ರೆ ಇದು ಫುಲ್ ಉಲ್ಟಾ ಆಗಿದೆ. ಈ ಬಾರಿ ಗೌರ್ಮೆಂಟ್ ಬಸ್ಗಿಂತ ಖಾಸಗಿ ಬಸ್ ದರವೇ ಕಡಿಮೆ ಇರುವಂತದ್ದು. ಅಂದ್ರೆ ನಾಳೆಯಿಂದನೇ ರಜಾ, ಲಾಂಗ್ ವೀಕೆಂಡ್ ಇರುತ್ತೆ, ರಜಾ ಇರುತ್ತೆ. ನಾಳೆಯಿಂದ 4 ದಿನಗಳ ಕಾಲ ರಜೆ ಇರುವಂತ ಹಿನ್ನೆಲೆಯಲ್ಲಿ ಜನರು ಕೂಡ ತಮ್ಮ ತಮ್ಮ ಊರ್ನತ್ತ ಮುಖ ಮಾಡ್ತಾ ಇದ್ದಾರೆ. ಹಾಗಾಗಿ ರಜೆ ಹಿನ್ನೆಲೆ ಈಗಾಗಲೇ ಬುಕ್ ಮಾಡ್ಕೊಂಡಿರುವಂತದ್ದು ಕೆಎಸ್ಆರ್ಟಿಸಿ ಬಸ್ಗಳನ್ನ. ಆದ್ರೆ ಈಗ ನಾವು ಆನ್ಲೈನ್ ಅಲ್ಲಿ ನೋಡಿದ್ರೆ ಅಲ್ಲಿ ರೇಟ್ ತುಂಬಾ ಡಿಫರೆನ್ಸ್ ಇರುವಂತದ್ದು ಗೊತ್ತಾಗುತ್ತೆ. ಇವತ್ತಿನ ರೇಟ್ಗೂ ನಾಳೆ ನಾಡಿದ್ದಿರುವಂತಹ ರೇಟ್ಗೂ ತುಂಬಾ ಡಿಫರೆನ್ಸ್ ಇರುವಂತದ್ದು. ಅಂದ್ರೆ ಬೆಂಗಳೂರಿನಿಂದ ಮಂಗಳೂರು ಕಡೆಗಿರ್ಬೋದು, ಹುಬ್ಬಳ್ಳಿ ಕಡೆಗಿರ್ಬೋದು, ಬೀದರ್ ಭಾಗಕ್ಕೆ ಈಗ ಇರುವಂತಹ ರೇಟ್ ಮತ್ತೆ ಇನ್ನು 2 ದಿನಗಳ ಕಾಲ ಅಂದ್ರೆ ನಾಳೆ ನಾಡಿದ್ದು ಇರುವಂತಹ ದರವನ್ನ ನೋಡಿದ್ರೆ ತುಂಬಾ ವ್ಯತ್ಯಾಸ ಇರುವಂತದ್ದು. ಸಾಮಾನ್ಯವಾಗಿ ಬೆಂಗಳೂರಿನಿಂದ ಬೀದರ್ಗೆ 1500 ರೂಪಾಯಿ ಇದೆ. ಆದ್ರೆ ಸಾಮಾನ್ಯ ದರ ಇರುವಂತದ್ದು. ಅದೇ ನಾವು ಅದು ಫುಲ್ ಜಾಸ್ತಿ ಆಗಿರುವಂತದ್ದು. ಅದು 2000 ತನಕನೂ ಕೂಡ ಅದನ್ನ ಏರಿಸಿರುವಂತದ್ದು. ಅದೇ ರೀತಿ ಬೇರೆ ಬೇರೆ ಊರುಗಳಿಗೆ, ಮಂಗಳೂರಿಗಿರ್ಬೋದು ಅಥವಾ ಹುಬ್ಬಳ್ಳಿಗಿರ್ಬೋದು, ಈ ಭಾಗಕ್ಕೆ ಕೂಡ ಬಸ್ಗಳನ್ನ ಬುಕ್ ಮಾಡ್ಕೊಂಡ್ರೆ ಅಲ್ಲಿ ಗೊತ್ತಾಗುತ್ತೆ ಇವತ್ತಿನ ದರ ಮತ್ತೆ ನಾಳೆ ನಾಡಿದ್ದಿನ ದರ ಯಾವ ರೀತಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಖಾಸಗಿ ಬಸ್ಗಿಂತನೂ ಕೂಡ ಕೆಎಸ್ಆರ್ಟಿಸಿ ಬಸ್ ದರ ತುಂಬಾ ಕಾಸ್ಟ್ಲಿ ಆಗಿದೆ. ಇದಕ್ಕೆ ಜನ ಖಾಸಗಿ ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ ಅನ್ನ ಬಿಟ್ಟು ಇವಾಗ ಖಾಸಗಿ ಬಸ್ನತ್ತ ಮೊರೆ ಹೋಗ್ಬೇಕಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಆಗಿರುವಂತದ್ದು. ಜನರು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. ನಾವೇನೋ ಕಡಿಮೆ ಇರುತ್ತೆ ರೇಟ್ ಅಂತ ಹೇಳ್ಬಿಟ್ಟು ಕೆಎಸ್ಆರ್ಟಿಸಿ ಬಸ್ಗಳಿಗೆ ಬುಕ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ರೇಟ್ ಜಾಸ್ತಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳೇ ಉತ್ತರಿಸಬೇಕಾಗುತ್ತೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಮತಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.